ಇನ್ನು ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿಯಲ್ಲಿ ನಕಲು ಡಿಟರ್ಜೆಂಟ್ ಪೌಡರ್ ತಯಾರಿಸ್ತಾ ಇದ್ದ ಫ್ಯಾಕ್ಟರಿ ಸೀಜ್ ಮಾಡಲಾಗಿದೆ. ಬ್ರಾಂಡೆಡ್ ಡಿಟರ್ಜೆಂಟ್ ಪೌಡರ್ಗಳನ್ನ ನಕಲು ಮಾಡ್ತಾ ಇದ್ರು. ಮಾಹಿತಿ ಆಧರಿಸಿ ಮಲ್ಲೇಶ್ವರಂ ಪೊಲೀಸರು ದಾಳಿ ಮಾಡಿದ್ದು 20 ಲಕ್ಷ ರೂಪಾಯಿ ಮೌಲ್ಯದ ಡಿಟರ್ಜೆಂಟ್ ವಸ್ತುಗಳು ಹಾಗೂ ಸುಮಾರು 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಷೀನ್ ಸೀಜ್ ಮಾಡಿದ್ದಾರೆ. ನಗರದ ಕಬ್ಬನ್ ಪಾರ್ಕ್ನಲ್ಲಿ 10 ಅಂತಸ್ತಿನ ಕಟ್ಟಡದ ನಿರ್ಮಾಣವಾಗ್ತಿದ್ದು ಸ್ಥಳೀಯರು ಹಾಗೂ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ ಒಳಗೆ ಹೈಕೋರ್ಟ್ನ 10 ಅಂತಸ್ತಿನ ಅನುಬಂಧ ಕಟ್ಟಡ ಕಟ್ಟಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಮರಗಳ ಮಾರಣ ಹೋಮ ಸರಿಯಲ್ಲ ಎಂದು ಪರಿಸರ ಪ್ರೇಮಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಹಾಗೂ ಹೆರಿಟೇಜ್ ಬೇಕು ಸಂಘದವರು ಪ್ರತಿಭಟಿಸಿದ್ದಾರೆ. ಇಲ್ಲಿ ಅನೆಕ್ಸರಿ ಹೈಕೋರ್ಟ್ ಅನೆಕ್ಸರಿ 10 ಫ್ಲೋರ್ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಅನೆಕ್ಸರಿ ಅದನ್ನ ಕಬ್ಬನ್ ಪಾರ್ಕ್ ಒಳಗಡೆನೆ ಕಟ್ಟಬೇಕಂತಾರೆ ಅವ್ರ ಪ್ಲಾನು. ಯಾಕಂದರೆ ಇಲ್ಲಿ ತೋಟಗಾರಿ ಇಲಾಖೆಯವರು ಬಂದು ಅವರಿಗೆ ಸರ್ಕಾರ ತೋಟಗಾರಿಕೆ ಸರ್ಕಾರನೇ ಗೌರ್ಮೆಂಟ್ ಇದೆ. ಅದಕ್ಕೆ ಈ ಒಂದು ಕಬ್ಬನ್ ಪಾರ್ಕ್ ಯಾವುದೇ ಮೂಲೆಯಲ್ಲಾಗಲಿ ಕಟ್ಟಬಾರ್ದು ಅಂತ ನಮ್ಮ ಒಂದು ಇದು ಅಭಿಪ್ರಾಯ. ಜೊತೆಗೆ ಈ ಕಟ್ಟಡದಿಂದ ಏನು ಅನಾಹುತಗಳಂತೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ಬೋದು. ಮತ್ತು 10 ಅಂತಸ್ತು ಕಟ್ಟಿದ್ರೆ ಅದಕ್ಕೆ ಇನ್ನೊಂದು 5 ಎಕರೆ ಪಾರ್ಕಿಂಗ್ ಕೊಡಬೇಕಾಗುತ್ತೆ. ಮತ್ತು ಇದು ಕಬ್ಬನ್ ಪಾರ್ಕ್ ಒಂದೊಂದೇ ಮುಳುಗಡೆ ಆಗಿಬಿಡುತ್ತೆ.